ವಿಧಾನಸಭೆಯ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈಗ ಬಿಜೆಪಿ ಹೊಸ ಕ್ಯಾಂಪೇನ್ ಅನ್ನು ಆರಂಭ ಮಾಡಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕ್ಯಾಂಪೇನ್ ಅನ್ನು ಮಾಡಿತ್ತಲ್ಲ, ಅದೇ ರೀತಿಯಾಗಿ ಬಿಜೆಪಿ ಕೂಡ ಪ್ಲಾನ್ ಮಾಡಿಕೊಂಡು ಹೊಸ ಕ್ಯಾಂಪೇನ್ ಅನ್ನು ಶುರು ಮಾಡಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹೊಸ ಅಭಿಯಾನವನ್ನು ಶುರು ಮಾಡಿದ್ದು, ಸ್ಲೀಪಿಂಗ್ ಸರ್ಕಾರ ಅಂತ ಟ್ವೀಟ್ ಮಾಡಿ ಅಭಿಯಾನವನ್ನ ಆರಂಭ ಮಾಡಿದೆ. ಸರ್ಕಾರ ಅಧಿಕಾರಕ್ಕೇರಿ 7 ತಿಂಗಳಾದರೂ ಕೂಡ ಅಭಿವೃದ್ಧಿ ಶೂನ್ಯ. ರಾಜ್ಯ ನರಳ್ತಾ ಇದೆ, ಆದರೆ ಸರ್ಕಾರ ಮಾತ್ರ ನಿದ್ದೆಯಲ್ಲಿದೆ. ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ, ಸರ್ಕಾರ ಮಾತ್ರ ನಿದ್ದೆ ಮಾಡ್ತಾ ಇದೆ ಅಂತೇಳಿ ಟ್ವೀಟ್ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ನೋಡಿ ಯಾವ ರೀತಿಯಾಗಿ ಬಿಜೆಪಿ ಟ್ವೀಟ್ ಕ್ಯಾಂಪೇನ್ ಅನ್ನ ಶುರು ಮಾಡಿದೆ ಅಂತೇಳಿ ನೀವೀಗ ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಒಂದಷ್ಟು ಫೋಟೋಗಳನ್ನು ಮಾಡಿದ್ದಾರೆ. ಆ ಫೋಟೋಗಳನ್ನು ಎಕ್ಸ್ ಅಧಿಕೃತ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನೋಡಿ ಇಲ್ಲಿ ಸಿದ್ದರಾಮಯ್ಯರು ಅಧಿಕಾರಕ್ಕೇರಿ 7 ತಿಂಗಳು ಕಳೆದರೂ ಕೂಡ ಅಭಿವೃದ್ಧಿ ಶೂನ್ಯ. ಇದು ಸ್ಲೀಪಿಂಗ್ ಸರ್ಕಾರ, ಹ್ಯಾಶ್ಟ್ಯಾಗ್ ಸ್ಲೀಪಿಂಗ್ ಸರ್ಕಾರ ಅಂತ ಮಾಡಿದೆ. ಮತ್ತೊಂದು ಫೋಟೋ ನೋಡಿ, ಇಲ್ಲಿ ಸಿದ್ದರಾಮಯ್ಯವ್ರ ಫೋಟೋವನ್ನು ಹಾಕಿದ್ರು. ಈಗ ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಮಲಗಿರುವಂಥ ಫೋಟೋ. ರಾಜ್ಯ ನರಳುತ್ತಿದೆ, ಸರ್ಕಾರ ನಿದ್ದೆಯಲ್ಲಿದೆ, ಸ್ಲೀಪಿಂಗ್ ಸರ್ಕಾರ ಅಂತೇಳಿ DK ಶಿವಕುಮಾರ್ ಅವರು ಮಲಗಿರುವಂಥ ಫೋಟೋವನ್ನು ಹಾಕೋ ಮೂಲಕ ಕಿಡಿಯನ್ನು ಕಾರಿದೆ. ನೋಡಿ, ಒಂದು ಕಡೆ ಸಿದ್ದರಾಮಯ್ಯವರ ಫೋಟೋ, ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಫೋಟೋ. ನೋಡಿ, ಸಿದ್ದರಾಮಯ್ಯವರ ಫೋಟೋ ಇಲ್ಲಿದೆ. ಒಂದೊಂದು ಫೋಟೋದಲ್ಲೂ ಕೂಡ ಒಂದೊಂದು ಟಾಪಿಕ್ ಅನ್ನು ಹಾಕಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ, ಸರ್ಕಾರ ನಿದ್ದೆಯಲ್ಲಿದೆ ಅಂತೇಳಿ ಇದೊಂದು ಫೋಟೋವನ್ನು ಅಪ್ಲೋಡ್ ಮಾಡಿದೆ. ಮತ್ತೊಂದು ಕಡೆ ನೌಕರರು ಸಂಬಳವಿಲ್ಲದೆ ಒದ್ದಾಡ್ತಿದ್ದಾರೆ, ಸರ್ಕಾರ ನಿದ್ದೆಯಲ್ಲಿದೆ, ಸ್ಲೀಪಿಂಗ್ ಸರ್ಕಾರ ಅನ್ನೋದು ಮತ್ತೊಂದು ಫೋಟೋವನ್ನು ಹಾಕಿದ್ದಾರೆ. ಮತ್ತೊಂದು ಕಡೆ ರೈತರು ನರಳ್ತಾ ಇದ್ದಾರೆ, ಸರ್ಕಾರ ನಿದ್ದೆಯಲ್ಲಿದೆ, ಸ್ಲೀಪಿಂಗ್ ಸರ್ಕಾರ, ಹ್ಯಾಶ್ಟ್ಯಾಗ್ ಸ್ಲೀಪಿಂಗ್ ಸರ್ಕಾರ ಅಂತ ಹೇಳಿ ಈಗ ಅಭಿಯಾನವನ್ನ ಶುರು ಮಾಡಿದೆ ಬಿಜೆಪಿ. ಲೋಕಸಭಾ ಚುನಾವಣೆಗೆ ತಯಾರಿ ನಡೆಸ್ತಾ ಇರುವಂತ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಅಭಿಯಾನವನ್ನ ಶುರು ಮಾಡಿದೆ, ಸ್ಲೀಪಿಂಗ್ ಸರ್ಕಾರ ಅಂತ.